ಆಡಳಿತ ಮುಸ್ಲಿಂ ಗುಂಡಾಗಳು ನಡೆಸ್ತಿದ್ದಾರೋ ಏನ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಿದೆಯೋ? ಬಾಗಲಕೋಟೆ ಕಲ್ಲು ತೂರಾಟಕ್ಕೆ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ರಾತ್ರಿ ಮಸೀದಿಯಿಂದ ಕಲ್ಲು ಚಪ್ಪಲಿ ಎಸೆದಿದ್ದಾರೆ. ಶಾಂತಿಯುತವಾಗಿ ಸಾಗ್ತಿದ್ದಂತಹ ಮೆರವಣಿಗೆ ಮೇಲೆ ದಾಳಿ ಮಾಡಲಾಗಿದೆ. ಶಾಂತಿಯುತವಾಗಿ ಸಾಗ್ತಿದ್ದಂತಹ ಮೆರವಣಿಗೆ ಮೇಲೆ ದಾಳಿ ಆಯ್ತಲ್ವಾ? ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಇದ್ದಂತಾಗಿದೆ. ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಎಲ್ಲಾ ಮುಸಲ್ಮಾನರಿಗೂ ಗುಂಡಾ ಅಂತ ನಾನೇನು ಕರೆಯೋದಿಲ್ಲ, ಆದ್ರೆ ಗಲಾಟೆ ಮಾಡಿದವರು ಗುಂಡಾ ಮುಸಲ್ಮಾನರೇ ಆಗಿದ್ದಾರೆ. ಔರಂಗಜೇಬನ ಸಂತತಿಯ ಗೂಂಡಾಗಳಿಂದ ಗಲಾಟೆಯಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ತನ್ನ ಮನಸ್ಥಿತಿ ಬದಲಾಯಿಸಿಕೊಳ್ಳಬೇಕು. ಕಲ್ಲು ಚಪ್ಪಲಿ ತೂರಿದಂತಹ ಮಸೀದಿ ಸೀಜ್ ಮಾಡಬೇಕು, ಸೀಜ್ ಆಗಬೇಕು ಮಸೀದಿ ಎಂದಿದ್ದಾರೆ. ಎಸ್ಪಿ ಯಾರಿಗೂ ಕಲ್ಲೇಟಿಂದ ಗಾಯವಾಗಿಲ್ಲ ಅಂತ ಅಂದಿದ್ದಾರೆ. ನಿಮಗೆ ಕಲ್ಲು ಬಿದ್ದು ರಕ್ತ ಚೆಲ್ಲಿದ್ದು ನೋಡಿದ್ದೇವೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ರಾಜ್ಯದಲ್ಲಿ ಆಡಳಿತ ನಡೆಸ್ತಿರೋದು ಯಾರು? ಮುಸ್ಲಿಂ ಗುಂಡಾಗಳು? ಏನು ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಿದೆಯೋ? ಬಾಗಲಕೋಟೆಯಲ್ಲಿ ಆಯ್ತಲ್ಲ ದಳ್ಳೂರಿ, ಇದಕ್ಕೆ ಕಲ್ಲು ತೂರಿದ್ರಲ್ಲ. ಕೆಎಸ್ ಈಶ್ವರಪ್ಪ ಈ ಕುರಿತಾಗಿ ಕಿಡಿಕಾರಿದ್ದಾರೆ. ರಾತ್ರಿ ಮಸೀದಿಯಿಂದ ಕಲ್ಲು ಚಪ್ಪಲಿ ತೂರಾಟವಾಯಿತು. ಹಿಂದೂ ಕಾರ್ಯಕರ್ತರ ಮೇಲೆ ಬಿತ್ತು. ಶಿವಾಜಿ ಮೆರವಣಿಗೆ ಶಾಂತಿಯುತವಾಗಿ ಸಾಗ್ತಿತ್ತು. ಈ ವೇಳೆ ಆದಂತಹ ಕಲ್ಲು ದಾಳಿ ಇದು. ಶಾಂತಿಯುತವಾಗಿ ಸಾಗ್ತಿದ್ದಂತಹ ಮೆರವಣಿಗೆ ಮೇಲೆ ದಾಳಿ ಮಾಡಲಾಯ್ತಲ್ಲ. ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರನ ಏನ್ ತಾಲಿಬಾನ್ ಸರ್ಕಾರನ ಅಂತ ಕೇಳಿದ್ದಾರೆ. ಎಲ್ಲಾ ಮುಸಲ್ಮಾನರಿಗೂ ನಾನು ಗುಂಡಾ ಅಂತ ಕರೆಯೋದಿಲ್ಲ, ಆದ್ರೆ ಕಲ್ಲು ತೂರಿದವರೇನಿದ್ದಾರಲ್ಲ ಇವರು ಗುಂಡಾ ಮುಸಲ್ಮಾನರೇ ಅಂತ ಈಗ ಕೆಎಸ್ ಈಶ್ವರಪ್ಪ ಹೇಳಿರುವಂಥದ್ದು. ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜನ್ಮದಿನದ ಅಂಗವಾಗಿ ಮೆರವಣಿಗೆ ಉತ್ಸವ ಹೊರಟಿತ್ತು. ಮಸೀದಿಯ ಮುಂದೆ ಬರ್ತಿದ್ದ ಹಾಗೆ ಅಲ್ಲಿ ಮಸೀದಿಯಿಂದ ಒಂದಷ್ಟು ಕಲ್ಲುಗಳು ಬಡಿತು. ಹಿಂದೂ ಕಾರ್ಯಕರ್ತರ ಮೇಲೆ ಮೆರವಣಿಗೆಯಲ್ಲಿ ಕಲ್ಲು ಬಿದ್ದುವು, ಜೊತೆಗೆ ಚಪ್ಪಲಿಯನ್ನ ಎಸೆಯಲಾಯಿತು. ಹಿಂಗೆಲ್ಲ ಮಾಡಿದವರು ಮುಸ್ಲಿಮರು. ಎಲ್ಲಾರನ್ನೂ ನಾನು ಗೂಂಡಾ ಮುಸ್ಲಿಮರು ಅಂತ ಕರೆಯೋದಿಲ್ಲ, ಎಲ್ಲಾರನ್ನೂ ತಾಲಿಬಾನಿಗಳು ಅನ್ನೋದಿಲ್ಲ, ಆದ್ರೆ ಈ ತರ ಮಾಡಿದವರೆಲ್ಲ ಗೂಂಡಾ ಮುಸಲ್ಮಾನರೇ, ಔರಂಗಜೇಬನ ಸಂತತಿಯವರೇ ಅಂತ ಈಗ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿರೋದು ಕರ್ನಾಟಕದ ಕಾಂಗ್ರೆಸ್ ಪಕ್ಷವ ಅಥವಾ ತಾಲಿಬಾನಿಗಳು ಈ ರಾಜ್ಯವನ್ನ ನಡೆಸ್ತಿದ್ದಾರ? ಏನ್ ನಡೀತಿದೆ ಇಲ್ಲಿ ಅಂತ ಈಗ ಕೆಎಸ್ ಈಶ್ವರಪ್ಪನವರು ಆಡಳಿತ ಪಕ್ಷ ಕಾಂಗ್ರೆಸ್ ವಿರೋಧವಾಗಿ ಮಾತನಾಡಿರುವಂಥದ್ದು. ಏನು ಮಾಡ್ತಿದೆ ಸರ್ಕಾರ ಅಂತ ಪ್ರಶ್ನೆ ಮಾಡಿದ್ದಾರೆ.